ಹಾಯ್, ಎಲ್ಲ ಹುಷಾರಿದ್ರಾ? ಕಾಫಿ ತೋಟ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಮ್ಮ ಬರ್ತ್ಡೇ ಗರ್ಲ್ಸ್ಗಳು ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಸಖತ್ತಾಗಿ ರೆಡಿ ಆಗ್ತಾ ಇದ್ದಾರೆ. ಅವರಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಕಾರ್ ತುಂಬ ಚೆಲ್ಲಪಿಲ್ಲಿ ಅವ್ರದ್ದು ಮೇಕಪ್ ಫುಲ್ ಹಾಡ್ಕೊಂಡಿದ್ದಾರೆ. ಅದೆಷ್ಟು ಮೇಕಪ್ ಇದೆ ಏನೋ ಗೊತ್ತಿಲ್ಲ. ಅಂಗಡಿ ಪೂರ ಇವ್ರ ಮನೇಲೇ ಇದೆ ಅನಿಸುತ್ತೆ, ಅಷ್ಟೊಂದು ಇಟ್ಕೊಂಡಿದ್ದಾರೆ. ಅಂತೂ ಇಂತೂ ರೆಡಿ ಆಗೇ ಬಿಟ್ಟರು. ನೋಡಿ, ರೆಡಿಯಾಗಿ ದೇವ್ರಿಗೆ ಕೈ ಮುಗಿತಾ ಇದ್ದಾರೆ. ಕೈ ಮುಗಿದು ಸಖತ್ತಾಗಿ ಬಂದು ಸೋಫಾ ಸೆಟ್ ಮೇಲೆ ಕೂತಿದ್ದಾರೆ. ಕೇಕ್ ಕಟ್ ಮಾಡಬೇಕಲ್ಲ, ಅದಕ್ಕೆ. ನೋಡಿ, ನಮ್ಮಕ್ಕ ಆರತಿ ಮಾಡಬೇಕು ಅಂತ ಹೇಳ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಇವರಿಗೆ ಆರತಿ ಗೀರ್ತಿ ಏನೂ ಬೇಡ, ಫಸ್ಟ್ ಕೇಕ್ ಕಟ್ ಮಾಡೋಣ ಅನಿಸ್ಬಿಟ್ಟು ಹೋಗಿದೆ. ಯಾಕಂದರೆ ಅವ್ರಿಗೆ ಇಷ್ಟಪಟ್ಟಿರೋ ಬಟರ್ಫ್ಲೈ ಕೇಕು ಅವ್ರ ಮುಂದ್ಗಡೆ ಇರುವಾಗ ಇನ್ನೆಷ್ಟು ಅಂತ ತಡ್ಕೊತಾರೆ. ಹಾಗಾಗಿ ನೋಡಿ, ಇವರು ತುಂಬ ದಿವಸದಿಂದ ಹೇಳಿದ್ರಂತೆ ಈ ಸತಿ ನನಗೆ ಬಟರ್ಫ್ಲೈ ಕೇಕೇ ಬೇಕಂತ. ಹಾಗಾಗಿ ಬಟರ್ಫ್ಲೈ ಕೇಕನ್ನೇ ಅವರಪ್ಪ ತಂದುಬಿಟ್ಟಿದ್ರು. ಆ ಕಡೆ ಈ ಕಡೆ ಮನೆ ಹುಡುಗರೆಲ್ಲ ಬಂದು ವಿಶ್ ಮಾಡ್ತಾಯಿದ್ದಾರೆ. ಇವರಿಗೆ ವಿಶ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟೊತ್ತಿಗೆ ಕಟ್ ಮಾಡೋಣ ಅನ್ನೋದೇ ಚಿಂತೆ. ಅಂತೂ ಇಂತೂ ಕಟ್ ಮಾಡೋಕ್ಕೆ ರೆಡಿ ಆಗೇ ಬಿಟ್ಟರು. ಅಷ್ಟೊತ್ತಿಗೆ ಪಕ್ಕದ ಮನೆ ಹುಡುಗಿ ಚಿಕ್ಕವಳಿದ್ಲು. ಅವಳು ತಂದು ನಿಲ್ಲಿಸಿ ಇರೋ ಬರೋ ಹುಡುಗನೆಲ್ಲ ತಂದು ನಿಲ್ಲಿಸಿ ಕೇಕ್ ಕಟ್ ಮಾಡಿಸಿದ್ರು. ಮಕ್ಕಳಿಗೆ ಕೇಕ್ ಕಟ್ ಮಾಡೋದೇ ಒಂದು ಖುಷಿ ಅಲ್ಲ. ನೋಡಿ, ಎಲ್ಲರೂ ಬಂದುಬಿಟ್ಟು ಎಲ್ಲರೂ ಬರ್ತ್ಡೇ ಸಾಂಗ್ ಹೇಳಿ ಎಲ್ಲರೂ ಕಟ್ ಮಾಡಿಸಿದ್ರು. ಆಮೇಲೆ ಈ ಥರ ಆ ಕಡೆ ಸೈಡು ಕುಂಕುಮ ಇಡಿಸ್ಬಿಟ್ಟು ಆರತಿ ಮಾಡ್ತಾರಂತೆ. ನೋಡಿ, ಕುಂಕುಮ ಇಟ್ಟು ಆರತಿ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾರೆ ಮಕ್ಕಳಿಗೆಲ್ಲ. ಅವರಿಗೆ ಖುಷಿ ಆಗ್ತಿದೆ. ಇವರು ಭರತನಾಟ್ಯ ಸಹ ಕಲಿಯೋಕ್ಕೆ ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾರೆ. ಹಾಗಾಗಿ ಒಂದು ಫಂಕ್ಷನ್ನಿಗೆ ಹೋಗಿದ್ರಂತೆ. ಅಲ್ಲಿ ಒಂದು ಸ್ಯಾರಿ ಕೊಟ್ಟಿದ್ರಂತೆ ಇಬ್ಬರಿಂದ ಸೇರಿ. ಅದನ್ನೇನು ಮಾಡೋದಂತ ಹೇಳ್ಬಿಟ್ಟು ನಮ್ಮಕ್ಕ ನಿಮ್ಮ ಬರ್ತ್ಡೇಗೆ ನಾನು ಇದನ್ನ ಹೊಲ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೊಲ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೊಲಿದ್ದಾರೆ ನಮ್ಮಕ್ಕ. ಹಾಫ್ ಸ್ಯಾರಿ ಥರ ಹೊಲಿದಿದ್ದಾರೆ. ನೋಡಿ, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗೂ ಕಾಣಿಸ್ತಿದ್ರು ಆ ಡ್ರೆಸ್ಸಲ್ಲಿ. ಹೀಗಿತ್ತು ಈ ಥರ ಬರ್ತ್ಡೇನ ಸೆಲೆಬ್ರೇಷನ್ ಚಿಕ್ಕದಾಗಿ ಚೆನ್ನಾಗಿ. ಅಷ್ಟೊತ್ತಿಗೆ ಅವ್ರ ದೊಡ್ಡಮ್ಮ ಕಾಲ್ ಮಾಡಿ ವಿಶ್ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ ಆಯಿತಾ? ಮತ್ತೊಮ್ಮೆ ಹುಟ್ಟುಹಬ್ಬದ